ವೆಲ್ಕಮ್ ಬ್ಯಾಕ್ ಟು ಎಜುಇನ್ಫೋ ಕನ್ನಡ. ಇವತ್ತಿನ ಒಂದು ಎಜುಇನ್ಫೋ ನ್ಯೂಸಲ್ಲಿ ಒಂದು ಬಿಗ್ಗೆಸ್ಟ್ ಮತ್ತು ಲೇಟೆಸ್ಟ್ ಅಪ್ಡೇಟ್ ಇದೆ. ಆ ಅಪ್ಡೇಟ್ ಇನ್ನೊಂದು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ನಾನು ತುಂಬ ದಿನದಿಂದ ಬಂದು 7th ಪೇ ಕಮಿಷನ್ ಬಗ್ಗೆ ತುಂಬ ಇನ್ಫಾರ್ಮೇಷನ್ಗಳನ್ನು ಕೊಡ್ತಾ ಇದ್ದೆ, ಯಾವಾಗ ಜಾರಿಗೆ ಬರುತ್ತೆ ಅಂತ. ಇವಾಗ ಲೇಟೆಸ್ಟ್ ಪಕ್ಕಾ ನ್ಯೂಸ್ ಬಂದಿದೆ ಯಾವಾಗ ಜಾರಿಗೆ ಬರುತ್ತೆ ಅಂತ. ಏನು ನೆನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮ ತೀರ್ಮಾನ ಕೈಗೊಂಡಿದ್ದು ಆಗಸ್ಟ್ 1ರಿಂದ ಸಚಿವ ಸಂಪುಟ ಸಭೆ ಪ್ರಕಾರ ಆಗಸ್ಟ್ 1ರಿಂದ 7th ಪೇ ಕಮಿಷನ್ ಫುಲ್ಲು ಜಾರಿಗೆ ಬರುತ್ತೆ. ಅಂದರೆ 28.5% ಸ್ಯಾಲ್ರಿಯನ್ನು ಕೂಡ ಹೈಕ್ ಮಾಡಲಾಗಿದೆ. ಆಲ್ರೆಡಿ ಮಧ್ಯಂತರ ವರದಿ ಅಂತ ನಿಮಗೆ 17% ಹೈಕ್ ಮಾಡಿದರು. ಇನ್ನು ರಿಮೈನಿಂಗ್ ಏನು 10.5% ಇತ್ತು, ಅದನ್ನು ಕೂಡ ಸಂಪೂರ್ಣವಾಗಿ ಜಾರಿಗೆ ತಂದಿದ್ದು. ಇದು ಬಂದು ಆಗಸ್ಟ್ 1ರಿಂದನೇ ಜಾರಿಗೆ ಬರುತ್ತೆ ಅಂತ ಕೂಡ ಇನ್ಫಾರ್ಮೇಷನ್ಗಳು ಬರ್ತಾ ಇದೆ. ಇದು ಆಲ್ಮೋಸ್ಟು ಒಂದೊಳ್ಳೆ ಗುಡ್ ಸೈನ್ ಅಂತಲೇ ಹೇಳ್ಬೋದು. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೆ ಯಾವಾಗ ಜಾರಿಗೆ ಬರ್ಬೋದು ಅಂತ. ಅದರಂತ ಇವಾಗ ಆಗಸ್ಟ್ 1ರಿಂದ ಸಂಪೂರ್ಣವಾಗಿ ಜಾರಿಗೆ ಬರಲಿದೆ ಅಂತ ಇನ್ಫಾರ್ಮೇಷನ್ ಬಂದಿದೆ. ಇನ್ನು ಈ ನ್ಯೂಸ್ ಬಂದು ಅಧಿಕೃತವಾಗಿ CM ಸಿದ್ದರಾಮಯ್ಯ ಅವರೇ ಕೂಡ ಹೇಳಿರೋದ್ರಿಂದ ಆಗಸ್ಟ್ 1ರಿಂದ ಈ 7th ಪೇ ಕಮಿಷನ್ ಫುಲ್ ಏನಿದೆ ಸಂಪೂರ್ಣವಾಗಿ ಜಾರಿಗೆ ಬರುತ್ತೆ. ಮತ್ತು ಇದು ಬಂದು ಸರ್ಕಾರದಿಂದ ಆಲ್ರೆಡಿ ಸಹಿ ಕೂಡ ಆಗಿದೆ. ಇದೊಂದು ಲೇಟೆಸ್ಟ್ ಆಗಿರ್ತಕ್ಕಂತಹ ಬಿಗ್ಗೆಸ್ಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಆಲ್ಮೋಸ್ಟು ತುಂಬ ವರ್ಷಗಳಿಂದ ಕೂಡ ಇದನ್ನು ವೆಯ್ಟ್ ಮಾಡ್ತಾಯಿದ್ರು ಗೌರ್ನಮೆಂಟ್ ಎಂಪ್ಲಾಯೀಸ್ಗಳು ಬಂದು ಯಾವಾಗ ಜಾರಿಗೆ ತರ್ತಾರೆ, ಯಾವಾಗ ಜಾರಿಗೆ ಮಾಡ್ಬೋದು ಅಂತ. ಆದರೆ ಇದರ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗಿತ್ತು. ನಿಮ್ಮ ನೆಕ್ಸ್ಟ್ ಅಂದರೆ ಇನ್ನು ಆಲ್ಮೋಸ್ಟ್ 15 ದಿನಗಳಾದ ನಂತರ ಆಗಸ್ಟ್ 1ರಿಂದ ಸಚಿವ ಸಂಪುಟ ಸಭೆಯ ಪ್ರಕಾರ ಏನು 7th ಪೇ ಕಮಿಷನ್ ವರದಿ ಏನಿದೆ ಸಂಪೂರ್ಣವಾಗಿ ಜಾರಿಗೆ ಬರುತ್ತೆ. ನಿಮಗೆ ಗೊತ್ತಿರುವ ಹಾಗೆ ಮಧ್ಯಂತರ ವರದಿ ಅಂತ ಆಲ್ರೆಡಿ 17% ಹೈಕನ್ನು ಮಾಡಿದರು. ಇನ್ನು ರಿಮೈನಿಂಗ್ 10% ಏನಿತ್ತು ಅದನ್ನು ಮತ್ತೆ ಇವಾಗ ಹೈಕನ್ನು ಮಾಡ್ತಾಯಿದ್ದಾರೆ. ಅಂದರೆ ಸಂಪುಟ ಸಭೆಯಲ್ಲಿ ಸಂಪೂರ್ಣವಾಗಿ ಇದನ್ನು ಜಾರಿಗೆ ತಂದಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ರಿಮೈನಿಂಗ್ ಅಮೌಂಟ್ ಎಲ್ಲ ಕೂಡ ಇನ್ನು ಸ್ಯಾಂಕ್ಷನ್ ಆಗ್ತಾ ಬರ್ತಾ ಇರುತ್ತೆ. ಇದೇ ಸಂದರ್ಭದಲ್ಲಿ ಏನಾಗಿದೆ ಅಂದರೆ ಇದು ಬಂದು ಬಹಳ ದಿನದ ಬೇಡಿಕೆ ಆಗಿತ್ತು. ಇದು ಮೊನ್ನೆ ಬೇಡಿಕೆ ಇಲ್ಲ. 7th ಪೇ ಕಮಿಷನ್ ರಚನೆ ಆದಾಗಿಂದಲೂ ಕೂಡ ಇದನ್ನು ಜಾರಿಗೆ ತರಬೇಕು ಅಂತ ಕೆಲವೊಂದು ಮುಷ್ಕರಗಳು ಕೂಡ ಆಗಿತ್ತು, ಕೆಲವೊಂದು ಹೋರಾಟಗಳು ಕೂಡ ಆಗಿತ್ತು. ಮತ್ತು ಇದ್ರ ಬಗ್ಗೆ ಕೆಲವೊಂದು ನಿರ್ಧಾರಗಳು ಕೂಡ ಕೈಗೊಳ್ಳಲಾಗಿತ್ತು. ಅದರ ಪ್ರಕಾರ ಇವಾಗ ಸಂಪೂರ್ಣವಾಗಿ ಆಗಸ್ಟ್ 1ನೇ ತಾರೀಕಿಂದ ಸಂಪೂರ್ಣವಾಗಿ ಜಾರಿಗೆ ಬರುತ್ತೆ. ಇದರಲ್ಲಿ ಮಧ್ಯಂತರ ವರದಿ ಆಗಿರ್ಬೋದು ಅಥವಾ ನಿರ್ದಿಷ್ಟ ಅಂತ ಏನಿದೆ ಏನು ಅವರು ಕೈಗೊಂಡಿಲ್ಲ. ಇದು ಸಂಪೂರ್ಣವಾಗಿಯೇ ಜಾರಿಗೆ ಬರುತ್ತೆ. ಮತ್ತು ಇದಕ್ಕೆ ಆಲ್ರೆಡಿ ಸೈನ್ ಏನು ರಾಜ್ಯಪಾಲರ ಸಹಿ ಮತ್ತು ಸಿದ್ದರಾಮಯ್ಯ ಅವರ ಸಹಿ ಬೇಕು. ಸಹಿ ಕೂಡ ಆಲ್ರೆಡಿ ಆಗಿರೋದ್ರಿಂದ ನಿಮಗೆ 7th ಪೇ ಕಮಿಷನ್ ಅಪ್ಡೇಟ್ ಏನಿದೆ ಸಂಪೂರ್ಣವಾಗಿ ಬಂದು ಆಗಸ್ಟ್ 1ರಿಂದ ಜಾರಿಗೆ ಬರುತ್ತೆ. ಯಾರೆಲ್ಲ ವೆಯ್ಟ್ ಮಾಡ್ತಿದ್ದಾರೆ ತುಂಬ ದಿನ ನಾನು ಕೂಡ ಅಪ್ಡೇಟನ್ನು ಕೊಡ್ತಾ ಬರ್ತಿದ್ದೆ, ಯಾವಾಗ ಜಾರಿಗೆ ಬರುತ್ತೆ ಮೇ ಬಿ ಆಗಸ್ಟ್ ಮಂತಲ್ಲಿ ಇದನ್ನು ಜಾರಿಗೆ ತರ್ಬೋದು ಅಂತ ನಾನು ಆಲ್ರೆಡಿ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೆ. ನನ್ನ ಇನ್ಫಾರ್ಮೇಷನ್ ಕೂಡ ಪಕ್ಕಾ ಆಗಿದ್ದು ನಿಮಗೆ ಇದನ್ನು ಸಂಪೂರ್ಣವಾಗಿ ಆಗಸ್ಟ್ 1ನೇ ತಾರೀಕಂದು ನಾನಂತ ನಿಮ್ಗೆ ಆಗಸ್ಟ್ ಫಸ್ಟ್ ವೀಕಲ್ಲಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬರುತ್ತೆ ಅಂತ ಹೇಳಿದೆ. ಅದರಂತೆ ಆಗಸ್ಟ್ 1ನೇ ತಾರೀಕಂದನೇ ಇದನ್ನು ಜಾರಿಗೆ ತರಲಿಕ್ಕೆ ನಮ್ಮ ಸ್ಟೇಟ್ ಗೌರ್ನಮೆಂಟ್ ನಿರ್ಣಯ ಕೈಗೊಂಡಿದ್ದು. ಇದೊಂದು ಗುಡ್ ಸೈನ್ ಅಂತಲೇ ಹೇಳ್ಬೋದು. ನಿಮಗೆ ಇದೊಂದು ಗುಡ್ ವಿಷಯ ಆಗಿದೆ. ಯಾರೆಲ್ಲ ವೀಡಿಯೋ ನೋಡ್ತಿದ್ದಾರೆ ಪ್ಲೀಸ್ ನಿಮ್ಮ ಯಾರು ಗೌರ್ನಮೆಂಟ್ ಎಂಪ್ಲಾಯೀಸ್ ನೌಕರರಿದ್ದಾರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಏನಂದರೆ ಅವರು ಕೂಡ ಇನ್ಫಾರ್ಮೇಷನ್ ತಿಳಿಯೋದ್ರಿಂದ ಅವರು ಕೂಡ ಖುಷಿ ಆಗ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವಿಡಿಯೋ ನೋಡ್ತಿದ್ದಾರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಯಾರಿಗೆಲ್ಲ ಎಷ್ಟು % ಸ್ಯಾಲರಿ ಹೈಕಾಗಲಿದೆ ಅಂದರೆ ಕನಿಷ್ಠ ವೇತನ ಇದ್ದದ್ದು ಗರಿಷ್ಠ ವೇತನ ಎಷ್ಟಾಗಲಿದೆ ಅವರಿಗೆ, ಮತ್ತು ಇವಾಗ 10% ಮತ್ತು ಆ್ಯಡ್ ಆಗೋದ್ರಿಂದ ಎಷ್ಟು % ಬರುತ್ತೆ ಅವರಿಗೆ ಎಕ್ಸ್ಟ್ರಾ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ವಿತ್ ಒಂದು PDF ಜೊತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಮುಂದೆ ನಡೆಸಿಕೊಳ್ಳೋಣ. ಧನ್ಯವಾದಗಳು.